ನಮಸ್ಕಾರ. ಹೇ- ನಮಸ್ಕಾರ ಸುಮತಿ ನನ್ನ. ನಮಸ್ಕಾರಮ್ಮ. ಜೈ ಶ್ರೀ ಕೃಷ್ಣ. ಇದು ಕೃಷ್ಣನ್ಗೆ ಈ ರೀತಿ ಅಲ್ಲ, ಅರ್ಜುನನ್ಗೆ ಈ ಪ್ರಯೋಜನಗಳು ಅಷ್ಟು ಸಿಗುತ್ತೆ, ಆದ್ರೂ ಅಭಿಮನ್ಯು ಮೃತ್ಯುಲ್ಲಿ ಕೋಪ ಬರುತ್ತಲ್ಲ. ಖಂಡಿತ. ವೆರಿ ಗುಡ್ ಕ್ವೆಶ್ಚನ್. ಇದು ನಮಗೆ ಎರಡು ದೃಷ್ಟಿಯಲ್ಲಿ ನೋಡಬಹುದು. ನಾವು ಇದನ್ನ ನೋಡಬಹುದು. ಅದ್ಭುತವಾದಂತಹ ಪ್ರಶ್ನೆ. ಇಷ್ಟೆಲ್ಲಾ ಕೇಳ 18 ಅಧ್ಯಾಯವನ್ನು ಕೇಳ್ದ, ನಷ್ಟೋಮೋಹ ಸ್ಮೃತಿರ್ಲಬ್ಧ ಎಲ್ಲವನ್ನ ಹೇಳ್ದ. ಆದ್ರೆ ಅರ್ಜುನನ ಸಂದರ್ಭದಲ್ಲಿರ್ಬೋದು, ಬೇರೆ ಸಂದರ್ಭದಲ್ಲಿರ್ಬೋದು, ಅವನ ಮನಸ್ಸಿನಲ್ಲಿ ಫೈದಾಟಗಳು ನಡೀತಲ್ಲ, ಬೇಚಾರ ಆಯ್ತಲ್ಲ, ನೋಡಿದ್ವಲ್ಲ. ಇದನ್ನ 2-3 ದೃಷ್ಟಿಯಿಂದ ನೋಡ್ಬೋದು. ಒಂದು, ನಮ್ಮೆಲ್ಲರಿಗೂ ಸಮಾಧಾನ ಕೂಡ ಆಗ್ಬೋದು. ಕೃಷ್ಣ ಹೇಳ್ದಾಗ್ಲೇನೆ ಅರ್ಜುನನಿಗೆ 100ಕ್ಕೆ 100 ಬೆನಿಫಿಟ್ ಸಿಕ್ಕಿಲ್ಲ, ನಾವು ಒಂದ್ ಸರಿ ಓದ್ಬಿಟ್ಟು ಸಿಕ್ಬಿಡ್ತೇವೆ ಅಂತ ಅನ್ನೋಕ್ಕಿಂತ ಮತ್ತೆ 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 ರಿವೈಸ್ ಮಾಡೋದಕ್ಕೆ ಮೋಟಿವೇಶನ್ ಆಗಿ ತಗೊಳ್ಬಹುದು. ಎರಡನೇದು, ಮುಖ್ಯವಾಗಿ ನಾವಿಲ್ಲಿ ನೋಡ್ಬೇಕಾಗಿರುವಂಥದ್ದು, ಅವನು ಕ್ಷತ್ರಿಯನಾಗಿ ಆ ಒಂದು ದಿನ ಆ ರೀತಿ ಅವನು ಪ್ರತಿಕ್ರಿಯೆ ಮಾಡದೆ ಹೋಗಿದ್ರೆ ಮಾರನೇ ದಿನ ಜಯದ್ರಥನ ಒಂದು ವಧೆ ಆಗ್ತಾ ಇರಲಿಲ್ಲ, ಯುದ್ಧ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಧರ್ಮದ ದೃಷ್ಟಿಯಿಂದ ಅಂತ ಹೇಳ್ಬೋದು. ಮೂರನೇದು, ನಾವಿದೆಲ್ಲ ಹೇಳೋದು ಯಾವುದಕ್ಕೆ ಅಂದಾಗ, ದೇಹದ ದೃಷ್ಟಿಯಿಂದ ನೋಡಿದಾಗ ಅರ್ಜುನ ಈ ರೀತಿ ಇದ್ದ, ಬಟ್ ನೀವು ಅವನನ್ನ ಆಮೇಲೆ ಕೂಡ ನೋಡಿದ್ರು ಅವ್ನು ಯಾವತ್ತೂ ಕೂಡ ಆ ರೀತಿಯಲ್ಲಿ ಆ ವಿಚಲಿತ ಆಗ್ಲಿಲ್ಲ. ಹೇಗೆಂದ್ರೆ, ಅಂಡ್ ಅದನ್ನೇ ಐ ಥಿಂಕ್ ಮಂಕುತಿಮ್ಮನ ಕಗ್ಗದಲ್ಲಿ ಬರುತ್ತೆ, ಶಿಲೆಯೆಲ್ಲ ಯೋಗಿಯದೆ ಮಂಕುತಿಮ್ಮ ಅಂತ. ಯೋಗಿಯ ಎದೆ ಶಿಲೆ ಅಲ್ಲ. ವಿವೇಕಾನಂದ್ರ ನೋಡಿ, ಬೇರೆ ರಾಮಕೃಷ್ಣ ನೋಡಿ, ಯಾರೇ ಆಗ್ಲಿ, ಬೇರೆಯವರನ್ನ ಏನೋ ಒಂದು ಆದಾಗ ಅವರಲ್ಲಿದ್ದಂತಹ ಆ ಕರುಣೆ ಹೊರಗೆ ಬರ್ತಿತ್ತು, ಆದ್ರೆ ಅದು ಮೋಹದಿಂದ ಅಲ್ಲ. ಹಾಗಾಗಿ ಮೋಹದಿಂದ ನಿರ್ಮುಕ್ತನಾಗಿರುವಂಥದ್ದು ಮುಖ್ಯ. ಅಲ್ಲಿ ಒಂದು ಕ್ಷಣದಲ್ಲಿ ಹೇಗೆ ಅಂತಂದ್ರೆ, ಪ್ರಕಾಶಮಾನವಾದಂತಹ ಒಂದು ದೃಷ್ಟಿಯಿಂದ ಯಾವುದೋ ಒಂದು ಕ್ಷಣ ಮಾತ್ರಕ್ಕೆ ಬರ್ಬೋದು, ಮತ್ತೆ ಹೋಗುತ್ತೆ. ನಿಧಿಧ್ಯಾಸನದ ಕೊರತೆ. ಇದು ನಾವು ಜ್ಞಾನಯೋಗದಲ್ಲಿ ಕೂಡ ಓದ್ತೀವಿ. ಹೇಗೆ ಅಂತಂದ್ರೆ, ನಿಮ್ಮನ್ನ ಈಗ ಒಂದು ಪ್ರಶ್ನೆ ಕೇಳೋದಾದ್ರೆ, ನೀವು ಮನೆಯನ್ನ ಚೇಂಜ್ ಮಾಡ್ತೀರಾ, ಮನೆಯನ್ನ ಚೇಂಜ್ ಮಾಡಿದಾಗ ಅಥವಾ ಮನೆಯಲ್ಲೇ ಇದ್ದಾಗ ಸ್ವಿಚ್ ನ ಚೇಂಜ್ ಮಾಡಿದೀರಾ, ಯಾವ ಲೈಟ್ಗೆ ಯಾವುದೋ ಒಂದು ಸ್ವಿಚ್ ಇದ್ದಿದ್ದನ್ನು ಬೇರೆ ಚೇಂಜ್ ಮಾಡ್ತೀರಾ, ನಿಮಗೆ ಗೊತ್ತಿರುತ್ತೆ ಇದೆ ಅಂತ. ಆದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಹಳೆಯ ಸ್ವಿಚ್ಗೆ ನಿಮ್ ಕೈ ಹೋಗುತ್ತೆ. ಯಾಕೆ? ನಿಮಗ್ ಗೊತ್ತು, ಆದ್ರೂ ಹೋಗಲ್ಲ. ಆ ದೃಷ್ಟಿಯಿಂದ ಅವನಿಗೆ ವಿಚಾರ ಗೊತ್ತಾಗಿದೆ, ತಾನು ಆತ್ಮಸ್ವರೂಪಿ ಗೊತ್ತಾಗಿದೆ, ಅದರ ಅನುಸಂಧಾನ ಮಾಡದ ಕೊರತೆಯಿಂದ ಹೀಗಾಗತ್ತೆ. ಹಾಗಾಗಿ ನಾವು ಕೂಡ ಅನುಸಂಧಾನವನ್ನ ಆಗಾಗ ಮಾಡ್ತಾ ಇದ್ದಾಗ ನೆಲೆಯೂರುತ್ತೆ. ಅದನ್ನ ಮಾಡೋದಕ್ಕೆ ಅಭ್ಯಾಸ ಮಾಡೋದು ಪ್ರಶ್ನೆ, ಒಳ್ಳೆ ಪ್ರಶ್ನೆ. ಅಭ್ಯಾಸ ಮಾಡುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್ ಏನಿಲ್ಲ, ಈಗ ತಾವು ಹೇಳಿದ್ರಲ್ಲ, ಇದನ್ನ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಆಸ್ ಎ ಕಾಮನ್ ಮ್ಯಾನ್ ಇದನ್ನ ನಾವು ಓದ್ತಾ ಇದ್ದಾಗ ವಿ ಕ್ಯಾನ್ ಓವರ್ಕಮ್ ಆಲ್ ದಿ ಸ್ಟ್ರೆಸ್, ಆಲ್ ದಿ ಡಿಸಿಷನ್ಸ್ ಮೇಕಿಂಗ್, ಅಂಡ್ ನಮ್ಮ ಮನಸ್ಸಿನಲ್ಲಿ ಏನ್ ತುಮುಲ ಇದೆ, ಹೌ ಟು ಸಾಲ್ವ್ ಎನಿ ಪ್ರಾಬ್ಲಮ್ ಅಂತ. ಇದನ್ನ ನಾವು ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಇದು ಜ್ಞಾನ ಬರ್ತಾ ಹೋಗುತ್ತಾ? ಎಸ್, ವೆರಿ ಗುಡ್ ಕ್ವೆಶ್ಚನ್. ಈಗ ಈ ಪ್ರಾಸೆಸ್ ಹೇಗೆ? ಗೀತೆಯನ್ನ ಓದ್ತಾ ಹೋದ್ರೆ ಬರುತ್ತಾ? ಇಲ್ಲಿ ಗೀತೆಯನ್ನ ಯಾವ ರೀತಿ ಓದ್ಬೇಕು ಅದು ನಾಳೆ ನಾಡಿದ್ರೆಲ್ಲ ಬರ್ತಾ ಹೋಗುತ್ತೆ. ಬಟ್ ಬೇಸಿಕಲಿ ಗೀತೆಯನ್ನ ಯಾವ ರೀತಿ ಓದ್ಬೇಕು, ಓದ್ತಾ ಹೋದ್ರೆ ಬರುತ್ತಾ ಅನ್ನೋಂಥದ್ದು. ಫಸ್ಟ್ ಯಾವ ರೀತಿ ಓದ್ಬೇಕು, ದಟ್ ಇಸ್ ದ ಪ್ರಾಸೆಸ್ ಸ್ಟಾರ್ಟಿಂಗ್. ನಾವೆಲ್ ರೀತಿ ಓದ್ಬೇಕಾ, ನ್ಯೂಸ್ ಪೇಪರ್ ರೀತಿ ಓದ್ಬೇಕಾ? ಖಂಡಿತ ಅಲ್ಲ. ಅದಕ್ಕೆ ಯಾವ ರೀತಿ ಓದೋದು ಅಂತಂದಾಗ, ಶ್ರವಣ ಮಾಡುವಂಥದ್ದು ಆದಾಗ ಆಗ ಆ ವಿಚಾರ ಬರುತ್ತೆ. ಆ ವಿಚಾರನ ಸುಮ್ಮನೆ ಒಪ್ಪಬೇಕು ಅಂತಿಲ್ಲ, ಶಾಸ್ತ್ರ ಯಾವತ್ತೂ ಸುಮ್ಮನೆ ಒಪ್ಪಿ ಅಂತ ಹೇಳಲ್ಲ. ಅದು ಯುಕ್ತಿಯುತವಾಗಿದ್ದು ಅನುಭವಕ್ಕೆ ಹೊಂದೋ ತರದಿದ್ರೆ ಅದನ್ನ ಒಪ್ಪಿಕೊಳ್ಳುವಂಥದ್ದು. ಶಾಸ್ತ್ರ ಹೇಳುವಂಥದ್ದು ಸರಿ ಇದ್ರೆ, ಸರಿ ಇರುವಂತ ಪ್ರಶ್ನೆ ಪರಿಶೀಲನೆ ಚೆನ್ನಾಗಿ ಮಾಡಿ, ಪರೀಕ್ಷೆ ಮಾಡಿ, ಹೌದು ಅಂತ ಅಂದಾಗ ಮಾತ್ರ ನನ್ನ ಜೀವನಕ್ಕೆ ಒಪ್ಪಿಕೊಂಡ ಮೇಲೆ ಅದನ್ನ ಅಪ್ಪಿಕೊಳ್ಳುವಂಥದ್ದಾಗಬೇಕು. ಆ ವ್ಯಾಲ್ಯೂಸ್ನ, ಆ ಲೈಫ್ ಸ್ಟೈಲ್ನ ಅದನ್ನು ಅಪ್ಪಿಕೊಳ್ಳುವಂಥದ್ದಾಗಿ ಅದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದಾಗ ದೆನ್ ಯು ಗೆಟ್ ದ ಕಂಪ್ಲೀಟ್ ಬೆನಿಫಿಟ್. ಇಲ್ಲಾಂದ್ರೆ ಕೇಳಿಸ್ಕೊತಾ ಹೋಗ್ತೀವಿ. ಈಗ ಹೆಂಗೆ ಅಂದ್ರೆ, ಇದು ಪ್ರತಿಯೊಂದು ಈಗ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ಅನ್ನೋಂಥದ್ದು ಒಂದು ರೆಕಾರ್ಡ್ ಅಲ್ಲಿ ಕೂಡ ಬರುತ್ತೆ. ಒಬ್ಬ ಮನುಷ್ಯನು ಕೂಡ ಹೇಳ್ತಾನೆ, ಎರಡಕ್ಕೂ ವ್ಯತ್ಯಾಸ ಇಲ್ವಾ ಅಂತಂದಾಗ ಅದು 24 ಗಂಟೆನೂ ಹೇಳಿದ್ರು ಏನೂ ಇಲ್ಲ, ಯಾಕಂದ್ರೆ ಮನಸ್ಸೇ ಇಲ್ಲ ಅದರಲ್ಲಿ. ಇಲ್ಲಿ ಮನಸ್ಸಿಟ್ಟು ಮಾಡುವಂಥದ್ದು. ಶ್ರವಣ ಮಾಡುವಾಗ, ಅಧ್ಯಯನ ಮಾಡುವಾಗ ಯಾವ ಅಪ್ರೋಚ್, ಅರ್ಜುನನ ಅಪ್ರೋಚ್ ಇದ್ರೆ ಡೆಫಿನೆಟ್ಲಿ ಯು ಗೆಟ್ ಆಲ್ ದೀಸ್ ಥಿಂಗ್ಸ್. ನೀವೇ ಹೇಳ್ದಂಗೆ ಸ್ಟ್ರೆಸ್ ರಿಲೀಫ್ ಇರ್ಬೋದು, ಟೆನ್ಷನ್ ರಿಲೀಫ್ ಇರ್ಬೋದು, ಕನ್ಫ್ಯೂಷನ್ ಇಂದ ಕಮ್ಮಿಂಗ್ ಔಟ್ ಇರ್ಬೋದು, ಯಾವ್ಯಾವ್ದು ಕೇಳಿದ್ವೋ ಅದೆಲ್ಲದರಿಂದ ಕೂಡ ನಿರ್ಮುಕ್ತಿ. ಅಂಡ್ ಪೂರ್ತಿ ಆಗಬೇಕು ಅಂತಲ್ಲ, ಇದರ ಒಂದು ಜರ್ನಿಯಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಎಸ್ ಐ ಆಮ್ ಎವಾಲ್ವಿಂಗ್. ಆ ಒಂದು ವಿಕಾಸ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೆಲ್ಫ್ ಅಸೆಸ್ಮೆಂಟ್ ನ ಮಾಡ್ಕೊಳ್ತಾ ಹೋಗ್ಬೋದು. ವೆರಿ ಗುಡ್. ನಮಸ್ತೆ ಪ್ರಮೋದ್ ಜಿ. ನಮಸ್ಕಾರ. ಇಲ್ಲಿ ಯೂಟ್ಯೂಬ್ ನಲ್ಲಿ 2 ಪ್ರಶ್ನೆಗಳಿದೆ. ಮೊದಲನೇದಾಗಿ ಚಂದ್ರಿಕಾ ಅವ್ರು ಕೇಳ್ತಾ ಇದ್ದಾರೆ,
ಪ್ರಿಯಂ ಮತ್ತೆ ಹಿತಂ ಅಂತ ಉಪಯೋಗಿಸಿದ್ದು ಶ್ರೇಯಸ್ ಮತ್ತೆ ಪ್ರೇಯಸ್ ಇದೆರಡು ಒಂದೇನಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಫಸ್ಟ್ ಅದನ್ನೇ ಹೇಳ್ಬಿಡ್ತೀನಿ. ಕರೆಕ್ಟ್. ಆದ್ರೆ ನೀವು ಉಲ್ಟಾ ಹೇಳುವಾಗ ತಪ್ಪಿರ್ಬೋದು. ಪ್ರಿಯ ಅಂದ್ರೆ ಪ್ರೇಯಸ್ಸು, ಹಿತ ಅಂದ್ರೆ ಶ್ರೇಯಸ್ಸು. ಯಾವುದು ಶಾರ್ಟ್ ಟರ್ಮ್ಗೆ ನಮಗೆ ಪ್ರಿಯ ಅಂದ್ರೆ ಶಾರ್ಟ್ ಟರ್ಮ್ಗೆ ಸುಖ ಕೊಡುತ್ತೋ ಅದು ಪ್ರೇಯಸ್ಸು, ಪ್ರಿಯ. ಯಾವುದು ಲಾಂಗ್ ಟರ್ಮ್ಗೆ ಕೊಡುತ್ತೋ ಅದು ನನಗಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಸಮಾಜಕ್ಕೆ ಹೋಗುತ್ತೋ ಅದು ಶ್ರೇಯಸ್ಸು, ಅದು ಹಿತ. ಸೊ ಹಾಗಾಗಿ ಪ್ರಿಯ ಇಸ್ ಪ್ರೇಯಸ್, ಶ್ರೇಯಸ್ ಇಸ್ ಹಿತ. ಹಾಗೆ ಉಷಾದೇವಿಯವರು ಕೇಳ್ತಾ ಇದ್ದಾರೆ, ನಾವು ಅಜ್ಞಾನದಲ್ಲಿದ್ದಾಗ ಹಲವಾರು ಅಧರ್ಮ ಮತ್ತೆ ಪಾಪ ಏನೇ ಮಾಡಿದ್ರು ಅಂತ್ಯದಲ್ಲಿ ಎಚ್ಚೆತ್ತುಕೊಂಡು ಭಗವಂತ ನೀನೇ ಬೇಕೆಂದು ಪ್ರಾರ್ಥನೆ ಮಾಡಿದರೆ ಭಗವಂತ ಕೃಪೆ ಹರಿಸುವನೇ ಅಂತ ಕೇಳ್ತಾರೆ. ಹಲವಾರು ಸರಿ ನಾವು ಅಜ್ಞಾನದಿಂದ ಇರಬಹುದು, ನಮಗೆ ಒಂದು ರಾಗದ್ವೇಷಗಳಿಂದ ಇರಬಹುದು, ಹಲವಾರು ತಪ್ಪುಗಳನ್ನ ಮಾಡಿರ್ತೀವಿ. ಮನುಷ್ಯ ಅಂದ್ಮೇಲೆ ಮಾಡೇ ಮಾಡ್ತೀವಿ, ಯಾರೂ ಕೂಡ ಮಾಡದಲ್ಲಿರೋದಿಲ್ಲ. ಅದಕ್ಕೆ ದೇರ್ ಇಸ್ ಅ ಇಂಪಾರ್ಟೆಂಟ್ ಕೋಟ್: ಎವ್ರಿ ಸೇಂಟ್ ಹ್ಯಾಸ್ ಅ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್. ಎಂಥ ಒಬ್ಬ ಮಹಾ ಸಂತನನ್ನು ನೋಡಿದ್ರು ಅವನ ಜೀವನ ಹಿಂದೆ ನೋಡಿದ್ರೆ ಅವನು ಬೇಕಾದಷ್ಟು ಪಾಸ್ಟ್ ಅಲ್ಲಿ ಬೇಕಾದಷ್ಟು ಮಾಡಬಾರ್ದನ್ನು ಮಾಡಿದ್ದವನೇ. ಎಂಥ ಒಬ್ಬ ಮಹಾಪಾಪಿ ಆದ್ರೂ ಕೂಡ ಅವನು ಜೀವನವನ್ನ ಬದಲಾಯಿಸ್ಕೊಳ್ತೀನಿ ಹೋದ್ರೆ ಹಿ ಹ್ಯಾಸ್ ಅ ಫ್ಯೂಚರ್, ಹಿ ಇಸ್ ಅ ಪೊಟೆನ್ಷಿಯಲ್ ಸೇಂಟ್. ಹಾಗಾಗಿ ನಾವು ಮೊಟ್ಟ ಮೊದಲಿಗೆ ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಕರ್ಮಗಳು ಅದನ್ನ ಮಾಡುವಂಥದ್ದು, ಹಾಗೆ ಪಶ್ಚಾತ್ತಾಪದಿಂದ ಪರಮಾತ್ಮನನ್ನ ಬೇಡಿಕೊಂಡು ಇನ್ನೆಂದೂ ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಿ ಪರಮಾತ್ಮ ತೋರಿಸಿದಂತ ಮಾರ್ಗದಲ್ಲಿ ನಡೀತಾ ಹೋದಾಗ ಆ ಮನಸ್ಸಿನಲ್ಲಿರುವಂತಹ ಆ ಗಿಲ್ಟ್ ಕಡಿಮೆ ಆಗ್ತಾ 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 ಹೋಗುತ್ತೆ. ಆದ್ರೆ ಯಾವಾಗ ಆತ್ಮಜ್ಞಾನವಾಗತ್ತೋ ಆಗ ಗೊತ್ತಾಗತ್ತೆ, ನಾನು ಈ ಕರ್ತನೇ ಅಲ್ಲ, ನಾನು ಇಲ್ಲಿವರೆಗೂ ನಿದ್ದೆಯಲ್ಲಿ ಕನಸಿನಲ್ಲಿ ಮಾಡಿದಂತಹ ತಪ್ಪಿಗೆ ಒದ್ದಾಡ್ತಾ ಇದ್ದೆ, ಈಗ ಎಚ್ಚೆತ್ತಿದ್ದೀನಿ, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವಂಥದ್ದು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅದು ನಿಜವಾದ ಕೊನೆಯದು. ಈ ಪುಣ್ಯ ಪಾಪ ಅನ್ನುವಂಥದ್ದು ನನಗೆ ಯಾವುದು ತಟ್ಟೋದೇ ಇಲ್ಲ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಕೊನೆ. ಆದ್ರೆ ಅಲ್ಲಿಯವರೆಗೆ ಏನೋ ಶರಣಾಗತಿ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಇದನ್ನ ಮಾಡ್ತಾ ಆ ಪರಮಾತ್ಮ ತೋರಿಸಿದ ಮಾರ್ಗದಲ್ಲಿ ಹೋದ್ರೆ ಪರಮಾತ್ಮ ತೋರಿಸ್ತಾನೆ. ಅದನ್ನೇ ಕೊನೆ ಕೃಷ್ಣ ಏನ್ ಹೇಳುದು, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನಾನಿನ್ ಸರ್ವ ಪಾಪಗಳಿಂದ ನಿರ್ಮುಕ್ತಿ ಮಾಡ್ತೀನಿ. ಅಂದ್ರೆ ಏನು, ಯಾರು ಈ ಆತ್ಮಜ್ಞಾನವನ್ನ ಪಡಿತಾರೋ ಅವ್ರಿಗೆ ಸರ್ವ ಪಾಪಗಳಿಂದ ವಿಮುಕ್ತಿ ಆಗೋದು ಖಚಿತ. ಆ ಮಾರ್ಗದಲ್ಲಿ ನಡೀತಾ ಹೋದ್ರೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ನಮಸ್ತೆ ಸರ್. ನಮಸ್ಕಾರ. ಅವಾಗ ಸರ್ ಅರ್ಜುನ ಒಂದು ಯುದ್ಧದ ಭೂಮಿಯಲ್ಲಿ ಇದ್ದ, ಅವನಿಗೆ ಒಂದು ಫೋರ್ಸ್ ಇತ್ತು ಸರ್ ಅಲ್ಲಿ, ಅವನು ಕೃಷ್ಣ ಹೇಳಿದ್ ಕೇಳಿ ಮಾಡ್ಲೇಬೇಕು ಅಂತ. ಈಗ ಜನಸಾಮಾನ್ಯರು ಎಲ್ಲರೂ ಒಂದು ನಾವು ನೀವು ಹೇಳ್ತೀರಿ ನಾವು ಕೇಳ್ತೀವಿ ಅಂತ ನಾವೆಲ್ಲರೂ ಬಂದು ಕೇಳ್ತಾ ಇರ್ತೀವಿ. ಈಗ ನಾವು ಅರ್ಜುನನ ಗುಣಗಳನ್ನ ನಮ್ಮಲ್ಲಿ ಯಾವ ರೀತಿ ಬೆಳೆಸ್ಕೊಂಡು ಆ ಶ್ರವಣವನ್ನ ಯಾವ ರೀತಿ ಮಾಡ್ಕೋಬೇಕು? ತುಂಬಾ ಒಳ್ಳೆ ಸೀರಿಯಸ್ ಪ್ರಶ್ನೆ. ಅರ್ಜುನನಿಗಾದ್ರೆ ಅದು ಪ್ರೆಸ್ಸಿಂಗ್ ಪ್ರಾಬ್ಲಮ್ ಆಗಿತ್ತು. ಯಾಕಂದ್ರೆ ಆ ಕ್ಷಣದಲ್ಲಿ ಅವ್ನು ಡಿಸೈಡ್ ಮಾಡ್ಲೇಬೇಕು. ಅವನೀಗ ಆ ಗೀತೆಯ ಉಪದೇಶ ಆದ ನಂತರ ಅವನ ಒಂದ ಬಿಲ್ಲು ಬಾಣ ಹಿಡಿದು ಮುಂದಕ್ಕೆ ಹೋಗ್ಬೇಕು, ಇಲ್ಲ ಹೊರಡಬೇಕು. ಸೊ ಅವನಿಗೆ ಇಟ್ ವಾಸ್ ಅ ಮೊಮೆಂಟ್ ಆಫ್ ಚಾಯ್ಸ್, ಈಗ್ಲೇ ಮಾಡಬೇಕು ಅನ್ನೋಂಥದ್ದು. ಅದು ಅವನಿಗೆ ತೀವ್ರತೆ ಇತ್ತು. ಆ ತೀವ್ರತೆ ಇದ್ದಿಂದ ಆ ಸಿಚುವೇಶನ್ ಆ ತೀವ್ರತೆಯನ್ನು ತಂದಿದ್ರಿಂದ ಅದು ಉಪಯೋಗ ಆಯ್ತು. ನಮ್ಮ ಜೀವನದಲ್ಲಿ, ಸಾಧಾರಣ ಜೀವನದಲ್ಲಿ ಏನಾಗುತ್ತೆ, ಇದೇ ಆಗಬೇಕಾಗಿರೋದು. ಸಾಧಾರಣವಾಗಿ ಜೀವನ ಮಾಡ್ತಾ ಇರೋರು ಸಾಧಾರಣವಾಗೇ ಜೀವನವನ್ನ ಮಾಡ್ತಾ ಇದ್ರೆ ಇದು ಮಂದ ಆಗಿರುತ್ತೆ. ಅಂದ್ರೆ ಇದು ಹೆಂಗೆ ಅಂದ್ರೆ ಮೋಕ್ಷ ಅಂದ್ರೆ ಇವಾಗೇನು ಇಮಿಡಿಯೇಟ್ ಅಲ್ಲ, ಆಗ್ಲಿ ಇನ್ನೊಂದು ಸ್ವಲ್ಪ ದಿನ ಬರ್ಲಿ, ಏನ್ ತೊಂದರೆ ಇಲ್ಲ, ಮುಂದಿನ ಜನ್ಮ ನಾನು ಒಬ್ಬ ಒಳ್ಳೆ ಸಿಂಗರ್ ಆಗ್ಬೇಕು, ಅದಾದ್ಮೇಲೆ ನೆಕ್ಸ್ಟ್ ಜನ್ಮ ಬಂದ್ರು ಪರವಾಗಿಲ್ಲ. ಯಾಕಂದ್ರೆ ನಮ್ಗಿನ್ನೂ ಆ ಮೊಮೆಂಟ್ ಬಂದಿಲ್ಲ. ಯಾವಾಗ ಆ ಮುಮುಕ್ಷತ್ವ ಅನ್ನುವಂಥ ಪದದ ಅರ್ಥ ಮೋಕ್ಷವೇ ಬೇಕು. ನನಗೆ ಹಿಂಗೆ ರಾಮಕೃಷ್ಣ ಪರಮಹಂಸರಿಗೆ ನನಗೆ ಭಗವತಿ ಕಾಳಿಯ ದರ್ಶನ ಆಗದೆ ಹೋದ್ರೆ ನಾನು ಈ ಕ್ಷಣವೇ ಪ್ರಾಣವನ್ನ ಬಿಡ್ತೀನಿ ಅಂತಂದ್ರು. ಅವ್ರಿಗೆ ಯಾವ್ದಾರು ಯುದ್ಧ ಕಾಯ್ತಾ ಇತ್ತಾ? ಇಲ್ಲ, ಅವ್ರಿಗದು ಬೇಕಾಗಿತ್ತು. ಅವ್ರಿಗದು ಬೇಕು ಅನ್ನುವಂಥದ್ದು ಅಷ್ಟು ಹೃದಯಾಂತರಾಳದಲ್ಲಿ ಇದ್ದಿದ್ರಿಂದ ಆ ಮೊಮೆಂಟಲ್ಲಿ ಆಗತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಇದನ್ನ ಅಭ್ಯಾಸ ಮಾಡ್ತಾ 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 ಇದರ ಪ್ರಾಮುಖ್ಯತೆಯನ್ನ ತಿಳ್ಕೊಂಡು ಇದೇ ಬೇಕು, ಇನ್ನೇನೂ ಅಲ್ಲ, ಇದೇ ನನಗೆ ಪ್ರಮುಖವಾಗಿರುವಂಥದ್ದು, ದ ಹೈಯೆಸ್ಟ್ ಪ್ರಿಯಾರಿಟಿ ಇಸ್ ದಿಸ್ ಅಂತ ಯಾವಾಗ ಆಗತ್ತೋ ಆಗ ನಿಮಗೆ ಆ ಅರ್ಜುನನ ಆ ತೀವ್ರತೆ ಬರುತ್ತೆ. ಆ ತೀವ್ರತೆಗೆ ಆ ಉಪದೇಶ ರಿಫ್ಲೆಕ್ಟ್ ಆಗಿ 100ಕ್ಕೆ 100 ನಮ್ಮಲ್ಲಾಗತ್ತೆ. ಅಲ್ಲಿಯವರೆಗೂ ಅರ್ಥ ಹೋಗುತ್ತೆ. ಅದನ್ನೇ ಹೇಳಿದಲ್ಲ, ಹೈಯರ್ ದ ಕ್ವಾಲಿಫಿಕೇಶನ್ ಹೈಯರ್ ದ ಬೆನಿಫಿಟ್. ಇಲ್ಲಾಂದ್ರೆ ಬೆನಿಫಿಟ್ ಇಲ್ಲಲ್ಲ, ಬೆನಿಫಿಟ್ ಇರುತ್ತೆ, ಎಷ್ಟಾಗ್ತಾ ಇರುತ್ತೋ ಆಗ್ತಾ ಇರುತ್ತೆ. ಆದ್ರೆ 100ಕ್ಕೆ 100 ಆಗಬೇಕು ಅಂತಿದ್ರೆ ಆ ಇಂಟೆನ್ಸ್ ಡಿಸೈರ್, ತೀವ್ರ ಬಯಕೆ. ಹೆಂಗೆ ಯಾರಿಗೋ ಒಬ್ಬರಿಗೆ ನನಗೆ ಈ ವಸ್ತು ಬೇಕೇ ಬೇಕು, ಇಲ್ಲ ಬದುಕೋದಕ್ಕೆ ಆಗಲ್ಲ, ಯಾರೊಬ್ರನ್ನ ಪ್ರೀತಿಸ್ತಾ ಇರ್ತಾರೆ, ಆ ವ್ಯಕ್ತಿನ ಮದುವೆ ಆಗದೆ ಹೋದ್ರೆ ನಾನು ಬದುಕೋದೇ ಇಲ್ಲ, ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಇರ್ತಾನಲ್ಲ, ಆ ಒಂದು ಇಂಟೆನ್ಸ್ ಡಿಸೈರ್ ಒಬ್ಬ ವ್ಯಕ್ತಿ ಬಗ್ಗೆ ಇರುವಂಥದ್ದು ಇಲ್ಲಿ ಆತ್ಮತತ್ವದ ಬಗ್ಗೆ, ಪರಮಾತ್ಮ ತತ್ವದ ಬಗ್ಗೆ ಬಂದಾಗ ತುಂಬಾ ಬೇಗ ಆಗತ್ತೆ. ಇಲ್ಲಾಂದ್ರೆ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಅಂತ ಈ ಶಾಸ್ತ್ರ ಶ್ರವಣ ಇದೆಲ್ಲ ಆಗ್ತಾ ಆಗ್ತಾ ಆಮೇಲೆ ಆಗತ್ತೆ.
ಇಟ್ಸ್ ಅ ಪ್ರಾಸೆಸ್ ತರ ಆಗತ್ತೆ. ಇನ್ಯಾವ್ದಾದ್ರು ಒಂದು ಅಥವಾ ಎರಡು ಪ್ರಶ್ನೆಯನ್ನ ಕೇಳಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ಹನುಮಂತರಾಜು ರಾಮನಗರದಿಂದ. ನಮಸ್ಕಾರ. ಗುರುಜಿ, ಇವಾಗ ನೀವು ಹೇಳಿದ್ರಿ ಒಂದು ಉಪನ್ಯಾಸ ಕಲಿತಾ ನೋಡ್ತಾ ನೋಡ್ತಾ ಓದ್ತಾ ಓದ್ತಾ ಅದು ನಮ್ಮ ಮನಸ್ಸು ಒಂದು ಶುಚಿ ಆಗ್ತಾ ಆಗ್ತಾ ಭಗವಂತನ ಸೇರಕ್ ಹತ್ರ ಆಗ್ತೀವಿ ಅಂತ. ಅದೇ ರೀತಿ ನಾವು ಮಾಡ್ತಾ ಇರ್ತೀವಿ, ಮತ್ತೆ ಮಧ್ಯದಲ್ಲಿ ಎಲ್ಲೋ ಒಂದ್ ರೀತಿ ನಮ್ಮ ಮನಸ್ಸು ನಮ್ಗೆ ಗೊತ್ತಿಲ್ಲದಂಗೆ ಅದರಿಂದ ದೂರ ಸರಿಯುತ್ತೆ. ಯಾಕೆ ಅಂತ ಗೊತ್ತಾಗಲ್ಲ. ನಮ್ಮನ್ನ ನಾವು ಕಂಟ್ರೋಲ್ ಮಾಡಿದ್ರು ಕೂಡ ಅದ್ರ ಹತ್ರಕ್ಕೆ ಬರ್ಬೇಕು ಅಂತ ಕೂಡ ಯಾವ್ದೋ ಒಂದು ಶಕ್ತಿ ತಡೆಯುತ್ತೆ ಅನ್ನೋವಂತ ನಮ್ಮ ಅನುಭವಕ್ಕೆ ಬರುತ್ತೆ. ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಗುಡ್ ಕ್ವೆಶ್ಚನ್. ತುಂಬಾ ಪ್ರಾಕ್ಟಿಕಲ್ ಕ್ವೆಶ್ಚನ್. ನಾವ್ ಇದನ್ನ ಕೇಳ್ಕೊತೀವಿ, ನಾವ್ ಇದನ್ನ ಸಾಧನೆ ಮಾಡ್ಬೇಕು ಅಂತೀವಿ, ನಾವ್ ಈ ಮಾರ್ಗದಲ್ಲಿ ನಡೀತಾ ಇರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಹಿಂಗೆ ನಮಗೇ ಗೊತ್ತಿಲ್ಲದಂಗೆ ಒಂದ್ ಕಡೆ ಹೋಗ್ಬಿಡ್ತೀವಲ್ಲ. ಯಾಕೆ ಅಂದಾಗ ಇದು ಮನಸ್ಸಿನ ಸಹಜವಾದ ಗುಣ. ನೀವು ನಿಮ್ಮನ್ನ ಬೈಕೊಳ್ಳುವಂತ ನೆಸೆಸಿಟಿ ಇಲ್ಲ. ಕೃಷ್ಣನೇ ಗೀತೆ ಹೇಳ್ತಾನೆ, ಹೌದಪ್ಪ ಇದು ಹೀಗೆ ಮನಸ್ಸು ಅಂತ. ದಿಸ್ ಇಸ್ ದ ನೇಚರ್. ಬೈಕೊಳ್ಳುವಂತ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಿಮ್ಗೆ ಹೇಳಿದಾದ್ರೆ ನೀರಿನ ಒಂದು ಕ್ವಾಲಿಟಿ ಅಥವಾ ನೇಚರ್ ಅಂದ್ರೆ ಅದು ಕೆಳಕ್ಕೆ ಹರಿಯೋದೇ ನೀರಿನ ನೇಚರ್, ಮೇಲಕ್ಕೆ ಹೋಗೋದಲ್ಲ, ಕೆಳಗೆ ಹೋಗುವಂಥದ್ದು. ಹಾಗಾಗಿ ಮನಸ್ಸು ವಿಷಯ ವಸ್ತುಗಳ ಕಡೆಗೆ ಹೋಗೋದು ಅದರ ಒಂದು ನೇಚರ್. ಹಾಗಂತ ನೇಚರ್ ಅಂತ ನೀವು ಬಿಡ್ತೀರಾ? ಇವಾಗ ನೀವು ಮೊದಲನೇ ಫ್ಲೋರ್ ಅಲ್ಲಿ ಮನೇಲಿದ್ದೀರಾ, ನೀರು ಕೆಳಗಿದೆ, ನೀರ್ ಯಾಕೆ ಕೆಳಗೆ ಹೋಗೋದು ಯಾವತ್ತೂ? ನೀವು ಮೇಲಕ್ಕೆ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಮೋಟರ್ ಹಾಕ್ತೀರಾ. ಮೋಟರ್ ಹಾಕಿ ಅದನ್ನ ಮೇಲೆ ತಗೊಂಡು ಟ್ಯಾಂಕ್ ತಗೊಂಡು ಆಮೇಲೆ ಅದನ್ನು ಉಪಯೋಗಿಸ್ಕೊಳ್ತೀರಾ. ಎಫರ್ಟ್ ಆಗಲ್ವಾ? ಅದಕ್ಕೆ ಹಣ ಖರ್ಚಾಗತ್ತೆ, ಎಫರ್ಟ್ ಆಗತ್ತೆ, ಪ್ರತಿನಿತ್ಯ ಎಲೆಕ್ಟ್ರಿಸಿಟಿ ಪೇ ಮಾಡ್ಬೇಕಾಗತ್ತೆ, ಎಲ್ಲ ಬೇಕಾಗತ್ತೆ. ಆದ್ರೆ ಯಾಕೆ ಮಾಡ್ತೀರಾ? ನಿಮಗೆ ನೀರು ಬೇಕು, ಅದಕ್ಕೆ ಮಾಡ್ತೀರಾ. ಎಫರ್ಟ್ ಇಲ್ವಾ? ಇದೆ. ಆ ಎಫರ್ಟ್ ಹಾಕಿದಾಗ ಕೆಳಗೆ ಹೋಗುವಂತಹ ನೀರು ಮೇಲಕ್ಕೆ ಹೋಗೋ ರೀತಿಯಲ್ಲಿ ಮಾಡಬಹುದು. ಅದೇ ರೀತಿಯಲ್ಲಿ ಈ ಗೀತಾಶಾಸ್ತ್ರ ಬೇರೆ ಬೇರೆ ಯಾವುದೇ ಆಗಲಿ ಸಾಧನೆಗಳನ್ನು ಮಾಡುವಂಥದ್ದು ಏನು ಅಂದ್ರೆ, ಕೆಳಗೆ ಹರಿಯುವಂತಹ ಮನಸ್ಸು ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ ಕೆಳಗೆ ವಶ್ಯ ವಸ್ತುಗಳ ಕಡೆಗೆ ಹೋಗ್ತಾ ಇರುವಂತಹ ಎಕ್ಸ್ಟ್ರೋವರ್ಟ್, ಹೊರಮುಖವಾದಂತಹ ಮನಸ್ಸು, ಅದು ಸಹಜವಾಗಿ ನಮ್ಮ ಸಾಧನೆ, ಗೀತಾಧ್ಯಯನ, ಅನುಸಂಧಾನದ ಮೂಲಕ ಮೋಟರ್ ಹಾಕುವಂತಹ ರೀತಿಯಲ್ಲಿ ಮಾಡಿ ಅದನ್ನ ಒಳಮುಖವಾಗಿ ಮಾಡುವಂಥದ್ದು. ಆ ಒಳಮುಖವಾಗಿ ಮಾಡುವಂಥದ್ದು ಏನಕ್ಕೆ? ಅಲ್ಲಿ ಹೇಗೆ ನೀರು ಸಿಕ್ತಿತ್ತೋ ಇಲ್ಲಿ ಅಮೃತ ಸಿಗತ್ತೆ. ನಿಜವಾದ ಅಮೃತ ಇಲ್ಲಿದೆ. ಆ ಅಮೃತದ ಪಾನ ನಿಮ್ಗೆ ಆಗಬೇಕು ಅಂತ ಅಂದಾಗ, ಆ ಪರಿಪೂರ್ಣ ಶಾಂತಿ ಬೇಕು ಅಂದಾಗ ಎಫರ್ಟ್ ಬೇಕು. ಆದ್ರೆ ಎಫರ್ಟ್ಗೆ ಮನಸ್ಸು ಒಂದೊಂದ್ಸರಿ ಅಲರ್ಟ್ನೆಸ್ ಇಲ್ಲದಾಗ ಹೋಗೋದು ಸಹಜ. ಅದನ್ನ ಹಿಡಿದು ಯಾವ ರೀತಿ ಮೈಂಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಗೀತೆಯಲ್ಲಿ ವಿಸ್ತಾರವಾಗಿ ಹಲವಾರು ಕಡೆ ಬರುತ್ತೆ. ಆ ಹಲವಾರು ಕಡೆ ಬರುವಂತಹದನ್ನ ಯಾವ ರೀತಿ ಮುಂದೆ ನೋಡೋಣ. ಬಟ್ ಬೇಸಿಕಲಿ ಸಹಜ, ಆದ್ರೆ ಪ್ರಯತ್ನ 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 ಪ್ರಯತ್ನ. ಮಗು ಇವತ್ತು ನಿಮ್ಮ ಮಗು ಹೇಳುತ್ತೆ, ಯಾಕೋ ಇವತ್ತು ನಾನು ಓದ್ಬೇಕಂತಿದ್ದೆ, ಆದ್ರೆ ಮನಸ್ಸು ಯಾಕೋ ಎಕ್ಸಾಮ್ ನಾಳೆ ಇದೆ, ಆದ್ರೆ ಮನಸ್ಸು ಯಾಕೋ ಈ ಕಡೆ ಹೋಗ್ತಾ ಇದೆ, ಬಿಗ್ ಬಾಸ್ ನೋಡೋಣ ಅಂತ ಟಿವಿ ನೋಡೋಣ ಅಂತಂದ್ರೆ ಅಂತ ನಿನ್ ಮನಸ್ಸು ಏನಾದ್ರು ಹೇಳಿ, ಬಿ ಅಲರ್ಟ್, ನಾಳೆದು ಇಂಪಾರ್ಟೆಂಟ್ ನೋಡು. ಹೇಗೆ ಹೇಳ್ತೀವೋ ಹಾಗೆ ನಮ್ಮ ಮನಸ್ಸೇ ನಮಗ್ ಮಗು ಆಗ್ಬೇಕು. ನಾವದರ ಒಂದು ಪಾಲಕರಾಗಿ, ಪೋಷಕರಾಗಿ ಅದಕ್ಕೆ ಕರೆಕ್ಟಾಗಿ ಟೀಚ್ ಮಾಡ್ತಾ ಇದ್ದು ಅದನ್ನ ಕರೆಕ್ಟಾಗಿ ಹಿಡಿತದಲ್ಲಿದ್ರೆ ಆಗುತ್ತೆ. ಯಾವ ರೀತಿ ಹಿಡಿತ ತಗೊಳ್ಳೋದು ಮುಂದಕ್ಕೆಲ್ಲ ನೋಡ್ಬಾ. ಧನ್ಯವಾದ. ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ಪ್ರದೀಪ್ ಜಿ? ಹಾ ಪ್ರಮೋದ್ ಜಿ. ಕೊನೆ ಪ್ರಶ್ನೆ ಅಂತ. ಕೊನೆ ಪ್ರಶ್ನೆ ಮಮತಾ ಕುಲಕರ್ಣಿ ಅವ್ರು ಕೇಳ್ತಾ ಇದ್ದಾರೆ, ಹಾ. ಡಸ್ ಸಾರೋ ಓನ್ಲಿ ಗೆಟ್ಸ್ ಅಸ್ ಕ್ಲೋಸರ್ ಟು ಗಾಡ್ ಆರ್ ಗೀತಾ? ಎಸ್, ಡಸ್ ಸಾರೋ ಗೆಟ್ಸ್ ಕ್ಲೋಸರ್ ಟು ಗಾಡ್ ಅಂದ್ರೆ ಮನಸ್ಸಿನಲ್ಲಿ ಆಗಿರುವಂತಹ ಗೀತಾ ಏನೇನು? ಡಸ್ ಸಾರೋ ಓನ್ಲಿ ಗೆಟ್ಸ್ ಅಸ್ ಕ್ಲೋಸ್ ಟು ಗಾಡ್ ಆರ್ ಗೀತಾ? ಓಕೆ, ಡಸ್ ಸಾರೋ ಗೆಟ್ಸ್ ಕ್ಲೋಸರ್ ಓನ್ಲಿ ಟು ಗಾಡ್ ಆರ್ ಗೀತಾ ಅಂದ್ರೆ ಮನಸ್ಸಿನಲ್ಲಾಗುವಂತಹ ವೇದನೆಗಳು, ದುಃಖ, ಇದು ನಮ್ಮನ್ನ ಪರಮಾತ್ಮನ ಹತ್ರಕ್ಕೆ ಮಾತ್ರ ಕರ್ಕೊಂಡು ಹೋಗುತ್ತೋ, ಗೀತೆಯ ಹತ್ರ ಕರ್ಕೊಂಡು ಹೋಗುತ್ತೋ? ನನ್ನನ್ನು ಕೇಳಿದ್ರೆ ಒಬ್ರು ಹೇಳಿದಂಥದ್ದು, ಐ ಥಿಂಕ್ ಇಸ್ಕಾನ್ ಅವ್ರು ಯಾರೋ ಒಬ್ರು ಹೇಳಿದ್ದು ಅನ್ಸತ್ತೆ, ಹೇಳಿದಂಥದ್ದು, ನಾವು ಹಲವಾರು ಸರಿ ಅಂಗಲಾಚಿ ಬೇಡ್ಕೊಳ್ತೀವಿ, ಪರಮಾತ್ಮ ದಯವಿಟ್ಟು ನನ್ನ ಹತ್ರ ಮಾತಾಡು, ನನ್ನನ್ನು ಆಲಿಸು, ನನ್ನ ದಯವಿಟ್ಟು ನನ್ನ ಹೃದಯಾಂತರಾಳದಲ್ಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಇದೆ ಅಂದಾಗ ಪರಮಾತ್ಮ ರೆಸ್ಪಾಂಡ್ ಮಾಡ್ತಾನಂತೆ, ಯಾಕೆ ನಾನು ಮತ್ತೆ ಬರಬೇಕು, ನಾನು ಆಗ್ಲೇ ಮಾತಾಡಾಗಿದ್ದಿಲ್ಲ, ಅದನ್ನ ತಗೋ ಅಂತ ಹೇಳಿ ಗೀತಾ ಪುಸ್ತಕವನ್ನ ಕೊಡ್ತಾನೆ ಅಂತ. ಅದಕ್ಕೆ ಅವರು ಒಂದು ಕಾರ್ಟೂನ್ ತರ ಕೂಡ ಮಾಡಿದ್ದಾರೆ. ಐ ವಾಂಟ್ ಟು ಟಾಕ್ ಟು ಯು ಅಂತಂದಾಗ, ಟೇಕ್ ದಿಸ್, ಐ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಅನ್ನುವಂಥದ್ದು. ಸೊ ಹಾಗಾಗಿ ಭಗವಂತ ಮತ್ತು ಗೀತೆ ವ್ಯತ್ಯಾಸ ಅಲ್ಲ, ಶಾಸ್ತ್ರ ಮತ್ತು ಈಶ್ವರ ವ್ಯತ್ಯಾಸ ಅಲ್ಲ. ಯಾಕೆಂದ್ರೆ ಎರಡೂ ಕೂಡ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತೆ, ಸರಿಯಾದ ಸ್ವರೂಪವನ್ನ, ನಮ್ಮ ನಿಜ ಸ್ವರೂಪವನ್ನ ತಿಳಿಸುತ್ತೆ. ಆದ್ರೆ ನೀವು ಮೊದಲನೇ ಕೇಳಿದಂತಹದ್ದು ತುಂಬಾ ಒಳ್ಳೆ ಪ್ರಶ್ನೆ. ಸಾರೋ, ಸಂವೇದನೆ,
ಸಂವೇದನೆಕ್ಕಿಂತ ವೇದನೆ ಅಂತ ಇಟ್ಕೊಳ್ಳೋಣ. ವೇದನೆ ಅಥವಾ ದುಃಖ ನಮ್ಮನ್ನ ಪರಮಾತ್ಮನ ಹತ್ರಕ್ಕೆ ಅಥವಾ ಶಾಸ್ತ್ರದ ಹತ್ರಕ್ಕೆ ಕರ್ಕೊಂಡು ಹೋಗತ್ತಾ? ಇಟ್ ಡಿಪೆಂಡ್ಸ್ ಆನ್ ಯು, ಇಟ್ ಡಿಪೆಂಡ್ಸ್ ಆನ್ ಪರ್ಸ್ಪೆಕ್ಟಿವ್. ಯಾರೋ ಒಬ್ರು ವೇದನೆ ಅಥವಾ ದುಃಖದಲ್ಲಿದ್ದಾಗ ಸ್ಯೂಸೈಡ್ ಮಾಡ್ಕೊಳ್ತೀವಿ ಅಂತ ಹೋಗ್ಬೋದು. ಯಾರೋ ಒಬ್ರು ದುಃಖದಲ್ಲಿದ್ದಾಗ ಅಥವಾ ಇದ್ದಾಗ ಡಿಪ್ರೆಷನ್ಗೆ ಹೋಗ್ಬೋದು. ಯಾರೋ ಒಬ್ರು ದುಃಖದಲ್ಲಿದ್ದಾಗ ಇನ್ನೊಬ್ಬರ ಮೇಲೆ ಕ್ರೋಧವನ್ನ ತೋರಿಸಬಹುದು. ಯಾರೋ ಒಬ್ರು ದುಃಖದಲ್ಲಿದ್ದಾಗ ತನ್ನ ಜೀವನವೇ ಸರಿ ಇಲ್ಲ ಅಂತ ಅದನ್ನ ಕಂಪ್ಲೇಂಟ್ ಮಾಡ್ಕೊಂಡಿರಬಹುದು. ಯಾರೋ ಒಬ್ರು ದುಃಖದಲ್ಲಿದ್ದಾಗ ಇದರ ಮೂಲಭೂತ ಪ್ರಾಬ್ಲಮ್ ಹೇಗೆ ಅರ್ಜುನ ಹೋದ್ನೋ ಅಲ್ಲಿ ಹೋಗಿ ಈ ದುಃಖಕ್ಕೆ ಕಾರಣ ಏನು, ಅದಕ್ಕೆ ಸೊಲ್ಯೂಷನ್ ಏನು, ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಪರಮಾತ್ಮನ ಕಡೆಗೆ, ಆತ್ಮತತ್ವದ ಕಡೆಗೆ ಯೋಚನೆ ಮಾಡಬಹುದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಮೆಚುರಿಟಿ ಆಫ್ ದ ಪರ್ಸನ್. ನಿಮ್ಮ ಪ್ರಬುದ್ಧತೆ, ಪ್ರೌಢತೆ, ಮಾನಸಿಕ ಪ್ರಬುದ್ಧತೆಯನ್ನ ಆಧರಿಸಿದೆ. ಒಂದೊಂದು ಕಷ್ಟಗಳನ್ನು ಕೂಡ ಮೆಟ್ಟಿಲುಗಳನ್ನಾಗಿ ಮುಂದಕ್ಕೆ ಹೋಗಬಹುದು. ಕಷ್ಟಗಳನ್ನ ಮೆಟ್ಟಿಲುಗಳ ಕೆಳಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದೆ ಅಂತ ಕೂಡ ನೋಡಬಹುದು. ಹಾಗಾಗಿ ಈ ದೃಷ್ಟಿಯಲ್ಲಿ ನಾವು ಪರ್ಸ್ಪೆಕ್ಟಿವ್ ಅನ್ನೋಂಥದ್ರ ಮೇಲೆ ಹೋಗುತ್ತೆ, ಯಾವ ರೀತಿ ತಗೊಳ್ತೀವಿ ಅನ್ನುವಂಥದ್ದು. ಒಬ್ರು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು, ಮೋಹ ಮತ್ತು ಸಮೋಹಕ್ಕೆ ವ್ಯತ್ಯಾಸ. ಮೋಹ ಅಂದ್ರೆ ಮೋಹ, ಸಮೋಹ ಅಂದ್ರೆ ಹೆಚ್ಚು ತೀವ್ರವಾದ ಮೋಹ. ಯಾವುದೇ ಆಗಲಿ ಸಮ್ ಅಂತ ಸೇರಿಸಿದಾಗ ಇನ್ನು ಹೆಚ್ಚು ತೀವ್ರ ಅನ್ನುವಂಥದ್ದು. ಸೊ ಮೋಹ ಮತ್ತು ಸಮೋಹಕ್ಕೆ ವ್ಯತ್ಯಾಸ. ತೀವ್ರತರವಾದಂತಹ ಮೋಹಕ್ಕೆ ಸಮೋಹ ಅಂತ ಹೇಳಬಹುದು. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳಿ ಅನಿಸುತ್ತೆ.